सितम उमासुतम श्लोक विनाश्य कारणम नमामि विघ्नेश्वर पाद पंकजम गुरु ब्रह्मा गुरु विष्णु गुरु देव महेश्वर गुरु साक्षात परब्रह्म तस्मै श्री गुरुवे नमः ತಿಳುತ ಪುಣ್ಯಾತ್ಮರೇ सकल गुण निधान करुणा वरुणालय ಭಕ್ತ ವತ್ಸಲ ಪರಬ್ರಹ್ಮ ಪರಮಾತ್ಮ ರುಕ್ಮಿಣಿ ಸಹಿತವಾಗಿ ಪಾಂಡುರಂಗನ ಚರಣ ಕಮಲಕ್ಕೆ ನನ್ನ ಕೋಟಿ ಕೋಟಿ ವಂದನೆ ಸಲ್ಲಿಸುತ್ತ ಈ ಊರಿನ ಬಂಧು ಬಾಂಧವರಿಗೆ ನಮ್ಮ 18 ಜಾತಿ ಕುಲದವರಿಗೆ ನನ್ನ ಹೃದಯ ಪೂರ್ವಕವಾಗಿ ಅವರಿಗೆ ನಮಸ್ಕಾರ ಸಲ್ಲಿಸಿ ಇಲ್ಲೇನಂತ ನಿರೂಪಣೆ ಕೊಟ್ಟಾರಂತ ಕೇಳಿದ್ರ ಪುಣ್ಯಾತ್ಮರೇ ಗೋಕುಳಿಚ ಸುಖ ಅಂತ ಪಾರ ನಾಹಿ ಲೇಖ ಅಂದಾರ ಏನ್ ಹೇಳ್ತಾರೆ ಇಲ್ಲಿ ಗೋಕುಳದೊಳಗೆ ಎಷ್ಟು ಆನಂದ ಆಗಿತ್ತಂತ ಕೇಳಿದ್ರ ಆನಂದಕ್ಕದ ನೆಲಿನ ಹತ್ತಿರಲ್ಲ ಅಂದ್ರ ಪುಣ್ಯಾತ್ಮರೇ ಗೋಕುಳಿಚ ಸುಖ ಅಂತ ಪಾರ ನಾಯಿ ಲೇಖ ಎಷ್ಟು ಸುಖ ಆಗಿತ್ತು ಗೋಕುಳದೊಳಗ ಕೃಷ್ಣ ಜನ್ಮ ತಗೊಂಡಾಗ ಅಂತ ಕೇಳಿದ್ರ ಅದ ಹೇಳಾಕ ನೆಲೆ ಇಲ್ಲ ಅಂತ ಹೇಳಿದ್ರ ಅದು ಹೆಂಗ ಅಂತ ಕೇಳಿದ್ರ ಈ ಭೂಮಿಯನ್ನ ಅಳಿಬಹುದು ಆಕಾಶವನ್ನ ಅಳಿಯಬಹುದು ಸೂರ್ಯ ಚಂದ್ರನ ಬೆಳಕು ಇಷ್ಟ ಐತಂತ ಹೇಳಬಹುದು ಕೃಷ್ಣ ಹುಟ್ಟಿದಾಗ ಅದು ಎಷ್ಟು ಬೆಳಕಾಗಿತ್ತು ಆದ್ರೆ ಈ ನೆಲೆ ಎಷ್ಟಿತ್ತಂದ್ರ ಹೇಳಲಾಕ ಆಗಿರ್ಲಿಲ್ಲ ಉಲ್ಲಾತ್ಮರೇ ಇವತ್ ನಮಗ ನಿಮಗ ಎಷ್ಟು ಆನಂದ ಆಗೈತಿ ಅಂತ ಕೇಳಿದ್ರ ಏನ್ ದಿಂಡಿ ಸೋಳ ತಗೊಂಡ್ಬಂದಿವಲ್ಲ ಆನಂದವೇ ಆನಂದ ಆನಂದ ಆಗೋದು ಸುಲಭ ಮತ್ತ ಪರಮಾನಂದ ಆಗೋದು ಬಹಳ ಕಠಿಣ ಅದ ಪರಮಾನಂದ ಆಗೋದ ಬಹಳ ಕಠಿಣ ಅದ ಮನುಷ್ಯನಿಗೆ ಏನಾಗ್ಬೇಕಂದ್ರ ಪರಮಾನಂದ ಆಗ್ಬೇಕಂತ ನೀವ್ ಇನ್ನೂ ಎಷ್ಟು ವರ್ಷ ಅಂದ್ರ ಈಗೇನ್ ಬಂದಿರಲ್ಲ ಒಂದ್ 20 ವರ್ಷರ ಬರ್ಬೇಕು ನೀವ್ ಇಲ್ಲಿ ಅಂದಾಗ ಪರಮಾನಂದದ ಪ್ರಾಪ್ತಿ ಆಗ್ತದ ಹಂಗ ಪರಮಾನಂದ ಪ್ರಾಪ್ತಿ ಆಗೋದಿಲ್ಲ ಈ ಭಕ್ತಿ ಮರ್ಮ ತಿಳಿಬೇಕಾದ್ರೆ ಇದು ಬಹಳ ಕಠಿಣ ಐತಿ ಅಂತ ಹೇಳ್ಯಾರ ಬಹಳ ಕಠಿಣ ಐತಿ ಅಲ್ರಿ ಇಲ್ಲಿ ಏನಕ್ಕೆ ಹೇಳ್ತಾರ ನಮಗ್ ಸುಖ ಯಾಕೆ ಆಗ್ಬಾರ್ದಂತ ಕೇಳ್ತಾರ ನೀವು ಬಂದಿರಿ ಯಾರಿಗೆ ಸುಖ ಆಗ್ಲಿ ಅಂತ ಬಂದಿರಿ ಇಲ್ಲಿ ನೀವು ಎಲ್ಲಾರು ನೀವು ಬಂದೇವಿ ಎದಕ್ ಬಂದೇವಿ ಇಲ್ಲೇ ಪಾಂಡುರಂಗನಿಗೆ ಚಲೋ ಆಗಲಿ ಅಂತ ಯಾರ ಬಂದಿರ ಹೇಳ್ರಿ ಕೈ ಎತ್ತ ನೋಡು ಇಲ್ಲ ನೀವೇನಂದೇವಂದ್ರೆ ಎಲ್ಲಾರು ನಮಗ ಚಲೋ ಆಗಲಿ ಅಂತ ನಾವು ಬಂದೇವಿ ಏನು ಪಾಂಡುರಂಗನಿಗೆ ಚಲೋ ಆಗಲಿ ಅಂತ ಬಂದೇವಿ ಇಲ್ಲ ಸುಖ ಆಗ್ಬೇಕು ಏನಂತಾರಿಲ್ಲ ನಿನ್ನ ಮನುಷ್ಯ ಜನ್ಮ ಇದು ಅರವಿನ ಜನ್ಮ ಈ ಅರವಿನ ಜನ್ಮದಾಗ ನೀ ಮನುಷ್ಯ ಜನ್ಮ ಹುಟ್ಟಿ ಬಂದು ಯಾರಿಗಾರ ಸುಖ ಮಾಡಿ ಅಂತ ಕೇಳ್ತಾರ ಸಂತ ಯಾರಿಗ ಸುಖ ಮಾಡ್ರಿ ಹೇಳ್ರಿ ಎಲ್ಲಾರು ನಾವು ಸುಖನ ಕೇಳವರದೇವಿ ದುಃಖ ಕೇಳದವ್ರು ಯಾರು ಇಲ್ಲ ಮತ್ತು ದುಃಖ ಯಾರು ಸೋಸ್ಬೇಕ್ರಿ ಹಾಗಾದ್ರೆ ನಿಮ್ಗೆ ಸುಖಾನ ಬೇಕಂತೇವಿ ದುಃಖ ಯಾರು ಸೋಸ್ಬೇಕು ಯಾರು ಸುಖ ಕೇಳಿದ್ರು ಅವ್ರಿಗೆ ದುಃಖ ಪ್ರಾಪ್ತಿ ಆಗೈತ ಅಂತ ಹೇಳಿದ್ರು ದುಃಖ ಪ್ರಾಪ್ತಿ ಆಗೈತ ಯಾರು ಸಂತ ತುಕಾರಾಮ ಏನಂತ ಕೇಳಿದ ಏ ಪಾಂಡುರಂಗ ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನನಗೆ ದುಃಖ ಕೊಡು ಅಂತ ಕೇಳಿದ ಯಾವಾಗ ದುಃಖ ಕೇಳಿದ ಅವನಿಗೇನಾಯ್ತು ಸುಖ ಪ್ರಾಪ್ತಿ ಆಗ್ತು ಅದು ಎಷ್ಟು ಜಲದಾಗ ಅಂತ ಕೇಳಿದ್ರ 7 ಜಲದಾಗ ಸುಖ ಆತಂತ ತುಕಾರಾಮ 7 ಜಲದಾಗ ಸುಖ ಇಂಥ ಸಂತ ತುಕಾರಾಮ ಏನಂತಾರ ಗೋಕುಳಿತ ಸುಖ ಅಂತ ಪಾರ ನಾಯಿ ಲೇಖ ಬಾಲಕೃಷ್ಣ ಆನಂದಾಗರಿ ಆನಂದಲೆ ನರನಾರಿ ಕೃಷ್ಣ ಹುಟ್ಟಿದಾಗ ಎಷ್ಟು ಜನಕ್ಕೆ ಸುಖ ಆಗಿತ್ತು ಅಂತ ಕೇಳಿದ್ರ ಕೋಟಿ ಗಟ್ಲೆ ಜನಕ್ಕೆ ಸುಖ ಆಗಿತ್ತ ಮತ್ತು ದುಃಖ ಎಷ್ಟು ಮಂದಿಗೆ ಆಗಿತ್ರಿ
ದುಃಖ ಎಷ್ಟು ಜನಕ್ಕಾಗಿತ್ತ? 2 ಕೋಟಿ ಜನಕ್ಕೆ ದುಃಖ ಆಗಿತ್ತಂತ ಕೃಷ್ಣ ಹುಟ್ಟದಾಗ. ಯಾಕ? ನೀವು ಒಳ್ಳೆಯವ್ರು ನೀವು ಒಳ್ಳೇದ್ ಮಾಡೋ ಗುಣದೊಳಗೆ ನೀವು ಹುಟ್ಟಿರಿ ಅಂದ್ರ ಕೆಟ್ಟ ಮಾಡು ಹುಟ್ಟವ್ರು 100 ಮಂದಿ ಅಂತ. ಈಗ ನಿಮಗೆ ಎಷ್ಟು ಮಂದಿ ಸುಖ ಆಗೈತಿ? ಇಲ್ಲಿ ಪಾಂಡುರಂಗನ ಗುಡಿಗೆ ಬಂದಿರಿ, ಅಷ್ಟ ಮಂದಿಗೆ ಊರಾಗ ದುಃಖ ಐತಿ. ಇನ್ನು ದುಃಖ ಯಾಕ ಪಾಂಡುರಂಗನ ಮಾಡ್ತಾರೋ ಅಂತ ದುಃಖ ಐತಿ. ಅದು ಯಾರಿಗಿತ್ತು? ದೇವರಿಗೆ ಗೊತ್ತು. ದೇವರೇನಂತಾನ? ನನ್ನ ಸಲುವಾಗಿ ಯಾವ ದುಃಖಿತ ಆಗ್ತಾನ, ನನ್ನ ಸಲುವಾಗಿ ಯಾವ ಕಣ್ಣೀರು ತೆಗಿತಾನ, ಅವನು ಹೆತ್ತ ನೋಡ್ಲಿಲ್ಲ ಅಂದ್ರೆ ನಾ ದೇವರಲ್ಲ ನೋಡು ಅಂತ. ಅವನ ಹೆತ್ತ ನಾ ನೋಡ್ಲಿಲ್ಲ ಅಂದ್ರ ನಾನು ದೇವರಲ್ಲ ಅಂತ ತಿಳ್ಕೊ ಅಂತಾನ ಅಖಲಾಂಡ ಕೋಟಿ ಬ್ರಹ್ಮಣ ನಾಯಕ. ಮತ್ತೇನ್ ಹೇಳ್ತಾನ? ನನ್ನ ಭಕ್ತರನ್ನ, ನನ್ನ ಸಂತರನ್ನ ಯಾರು ವೈರಿ ಹಾಕೊಂತೀರಿ? ಅವರ ನನ್ನ ವೈರಿ ಹಾಕೊಂಡಂಗ ಅಂತ ಹೇಳ್ತಾನ ಪರಮಾತ್ಮ. ಅವರು ನನ್ನ ವೈರಿ ಹಾಕೊಂಡಂಗ. ನನ್ನ ಸಂತರಿಗೆ ಅಷ್ಟು ವೈರತ್ವ ಮಾಡ್ತಾರಲ್ಲ, ಇವರನ್ನ ಎಲ್ಲಿ ತುಳಿತೇನೆ, ತುಳಿದ ತೀರುತ್ತೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಪರಿತ್ರನಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮೇ ಯುಗೆ ಯುಗೆ ಅಂತ ಹೇಳ್ತಾ ಇದ್ದ. ಯಾರ ನನ್ನ ಸಂತರಿಗೆ ದುಃಖ ಕೊಡ್ತೀರೋ, ಯಾರು ನನ್ನ ಶರಣರಿಗೆ ದುಃಖ ಕೊಡ್ತೀರಿ, ಇವ್ರ ಜೀವಂತ ಸುಖ ಅನ್ನೋದ ತೋರಿಸೋದಿಲ್ಲ ಇವ್ರಿಗೆ ಅಂತ ಹೇಳ್ತಾನೆ ಪರಮಾತ್ಮ. ಪರಮಾತ್ಮ ಇಲ್ಲೇನ್ ಹೇಳ್ತಾನ? ಅವತಾರ ರಾಶಿ ರಾಶಿ ತವಾವು ಬಾಳುತ್ತೀವ್ರಿ, ಶಂಖ ಚಕ್ರ ಗದ ಪದ್ಮ ಸಾಹಿತ್ಯ ಹರಿ. ನಮ್ದು ಎಷ್ಟು ಅವತಾರ ಅದಾವ ಅಂತ ಕೇಳಿದ್ರ ರಾಗಿ ಕಾಳಿನ ರಾಶಿ ಎಣ್ಸಾಕ್ ಆಗ್ತೇನ್ರಿ? ಕನ್ನಡದೊಳಗ ರಾಗಿ ಕಾಳಿನ ರಾಶಿ ಐತಿ, ಆ ರಾಶಿ ಎಣ್ಸಾಕ್ ಬರ್ತತೆ ನಂತಾರೆ. ಅಕಸ್ಮಾತ್ ಅವು ಎಣ್ಸಾಕ್ ಬರ್ಬೋದು, ಪರಮಾತ್ಮನ ಅವತಾರ ಎಣ್ಸಾಕ ಬರೋದಿಲ್ಲ ಅಂತಾರ. ಪರಮಾತ್ಮನ ಅವತಾರ ಎಣ್ಸಾಕ ಬರೋದಿಲ್ಲ. ಪರಮಾತ್ಮ ಎಂತ ದುಃಖದೊಳಗೆ ಹುಟ್ಟಿದವ್ರು ಹೆಂಗಾರ? ವಸುದೇವಸುತಂ ದೇವಂ ಕಂಸ ಚಾನೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರಂ. ದೇವ ಎಂತ ಕಷ್ಟದೊಳಗೆ ಹುಟ್ಟಿ, ದೇವರ ಕಷ್ಟದೊಳಗೆ ಹುಟ್ಟ್ಯಾನ್ರಿ. ನಾವು ನೀವೆಲ್ಲ ದೇವರಾದ ಕಷ್ಟದೊಳಗೆ ಹುಟ್ಟ್ಯಾರ. ವಸುದೇವ ತನ್ನ ತಂಗಿಯನ್ನ ದೇವಕಿನ್ನ ಕಂಸ ಮದುವೆ ಮಾಡಿಕೊಡುತ್ತಿದ್ದ. ಮದುವೆದೊಳಗ ವಿಜೃಂಭಣೆಯಿಂದ ಮದುವೆ ಹಿಂಗ ಏನ್ ತಿಂಡಿ ಬಂತಲ್ಲ ಹಿಂಗ್ ಬರ್ತಿತ್ತು, ರಥ ಸೌಂದರ್ಯವನ್ನ ಬರ್ತಿತ್ತು. ಬರುವಾಗ ಆಕಾಶವಾಣಿ ಆಯ್ತು. ಯಾರಿಗೆ? ಕಂಸನಿಗೆ ಆಕಾಶವಾಣಿ ಆಯ್ತು. ಏನಂತ? ಏ ಕಂಸ, ನೀನು ನಿನ್ನ ತಂಗಿಯನ್ನ ವಿಜೃಂಭಣೆಯಿಂದ ಮದುವೆ ಮಾಡಿಕೊಡಾಕತ್ತೀರಿ, ಆದ್ರ ನಿನ್ನ ತಂಗಿ ಹೊಟ್ಟಿಲಿಂದ ಹುಟ್ಟಿ ಬರುವ ಕೂಸಿಲಿಂದ ನಿನಗ ಮರಣ ಇತ್ತು ಅಂದ ಆಕಾಶವಾಣಿ ಅಂತ. ಯಾವಾಗ ಕಂಸ ಆಕಾಶವಾಣಿ ಆತು, ರಥದೊಳಗೆ ಹೋಗುವಂತ ಸತಿಪತಿಯರನ್ನ ಜಗ್ಗಿ ತಗೊಂಡ ನೋಡ. ಯಾರನ್ನ? ತನ್ನ ತಂಗಿಯನ್ನ ಜಡೆಯನ್ನ ಹಿಡಿದ ತಗೊಂಡ. ಏನಂದ್ಲರಿ ಅವಾಗ? ಯಾಕಪ್ಪ ಅಣ್ಣ? ಅಣ್ಣ ಅಂದ್ರೆ ನೀನು ತಂದೆ ಸಮಾನ ಅದಿ,
ನನ್ನ ಮುಡಿಯನ್ನ ಹಿಡಿದು ನೀ ಯಾಕೆ ಜಕ್ಕೊಂಡಿ ಅಂತ ಕೇಳಿದ್ರು. ನಿನ್ನ ಗರ್ಭದಿಂದ ಹುಟ್ಟು ಕೂಸಿನಿಂದ ನನಗ ಸಾವೈತಿ ಅಂತ, ಅದಕ್ಕೆ ನಿನ್ನ ಕೊಂದು ಬಿಟ್ರೆ. ಇಂಥವ್ರು ಬಹಳ ಜನ ಹುಟ್ಟ್ಯಾರ ಅಂತ. ನಮಗ ನಾವು ಏನಂತ ತಿಳ್ಕೊಂಡೇವಂದ್ರ ನಮ್ಮ ಸಾವು ಉಳಿದ್ರೆ ಸಾಕು, ಇನ್ನೊಬ್ರು ಸಾಯ್ಬಲ್ರಕ್ಕಂತ. ಕಂಸ ಏನಂದ, ನಿನ್ನ ಶಿರಚ್ಛೇದನ ಮಾಡಿನಿ ಅಂದ್ರ ನಿನ್ನ ಹೊಟ್ಟಿ ಒಳಗೆ ಹೆಂಗ್ ಹುಟ್ಟತಾವ ಅಂದ. ವಸುದೆ ಹೇಳಿದ, ಕಂಸ ನಿನ್ನ ತಂಗಿಯನ್ನು ಹೊಡಿಬೇಡಪ್ಪ, ನಮ್ಮ ಇಜ್ರಮಣೆಯಿಂದ ಮದುವೆ ಆಗ್ಯದ, ನೀ ಬೇಕಾದ್ರೆ ಎಷ್ಟು ಕೂಸು ಹುಡ್ತಾವ ನಿನ್ನ ಕೈಯಾಗ ಕೊಡ್ತೇನೆ, ನೀವು ಕೊಂದ್ ಹಾಕಂತ ಕೊಟ್ರು. ಅಕಸ್ಮಾತ್ ಆಗಿ ಒಂದು ಹೆಣ್ಣು ಮಗಳ ಗರ್ಭ ಇರ್ತಾಳ, ಒಂದ ಕೂಸು ಫೇಲ್ ಆದ್ರ ಇನ್ನೊಂದ ಕೂಸು ಹುಟ್ಟು ಮಟನು ದುಃಖ ಇರ್ತತಕಿ, ಹೌದಿಲ್ಲ? 6 ಮಕ್ಕಳನ್ನ ಕೊಂದಾಕಿದ ಕಂಸ. ಒಬ್ಬಿಬ್ಬರಲ್ಲ 6 ಮಂದಿ ಕೂಸಿನ ಕೊಂದಾಕಿದ. ಎಷ್ಟು ದುಃಖ ಆಗಿರಬಾರ್ದ್ರಿ. 7ನೇ ಕೂಸು ಯಾರೆಂದ್ರೆ ಬಲರಾಮ್ ಇದ್ದ. ಬಲರಾಮ್ ಇದ್ದ, ಕೃಷ್ಣ ಪರಮಾತ್ಮನಿಗೆ ಗೊತ್ತಾಯ್ತು ಈ ಬಲರಾಮನ್ನ ಕೊಂದ್ ಹಾಕ್ತಾನೆ ಅಂತೇಳಿ 7 ತಿಂಗಳಿಗೆ ರೋಣಿ ಹೊಟ್ಟೊಳಗೆ ಹಾಕಿಬಿಟ್ಟಿದ್ದ. ಕೃಷ್ಣ ಪರಮಾತ್ಮ ಬದಲು ಮಾಡಿ ಇನ್ನೊಬ್ಬಕ್ಕೆ ರೋಣಿ ಹೊಟ್ಟೊಳಗೆ ಹಾಕಿದ್ದ, ನಂದರಾಜನ ಮನೆ ಒಳಗೆ. ಅವಾಗ ಇನ್ನೊಂದು ಕೂಸು ಎಲ್ಲೈತಂತ ಕೇಳಿದ ಕಂಸ ಅವನ ರಾಜ್ಯದೊಳಗ. ಇಲ್ಲ 7 ತಿಂಗಳಕ್ಕ ಹೊಟ್ಟಿನ ಹೋಗೈತಿ ಅಂತ ಹೇಳಿದ್ರು. ಅವಾಗ ಏನಂದ ಕಂಸ, ನನಗ್ ಹೆದರಿ ಭೂಮಿಗೆ ಬಂದ್ರೆ ಸಾಯ್ತೇನಂತ ದೇವ್ರಿಗೆ ಹೆದರಿ ಓಡಿ ಹೋಗಿ ಆನಂದ. ದೇವ್ರ ಹೆದರಾಮಿದ್ದ, ದೇವರನ್ನ ಹೆದರ್ಸೋ ತಾಕತ್ ಯಾರಿಗಾರ ಐತೇನಂತ. ಇಂತ ದೇವರ ಏನಂದ, ಏ ಮೂರ್ಖ ಅಂದ. ಏನಂದ? ಏ ಮೂರ್ಖ ಅಂದ. ಏನಂತಾರ ಪರಮಾತ್ಮಲ್ಲೇ, ನಿನ್ನ ಜೀವನದೊಳಗ ಯಾರಿಗೆ ಸುಖ ಕೊಡ್ಲಿಲ್ಲ ಅಂದ್ರ, ಯಾರಿಗೆ ಒಳ್ಳೇದ್ ಮಾಡೋದು ಆಗ್ಲಿಲ್ಲ ಅಂದ್ರ ಕೆಟ್ಟಿದ್ ಒಂದು ಮಾಡಾಕ್ ಹೋಗ್ಬೇಡ ಅಂತ, ಕೆಟ್ಟಿದ್ದರ ಮಾಡಬೇಡ ಅಂತ. ನಮಗ್ ಇನ್ನೊಬ್ಬರಿಗೆ ಕೆಟ್ಟದ್ ಮಾಡಿದಾಗ ಹೊಡೆ ತುಂಬತೈತೆ ಅಂತ ನಾವು ನಿಂತೀವಂತ. ನಿಮ್ ಜೀವನ ಯಾವಾಗ ಮುಕ್ತಿ ಆಗ್ತದ? ಏನಂತ ದೇವ್ರು, ನೀನು ಪ್ರಾಣ ಕೊಡಾಕ ರೆಡಿ ಆಗು, ಇನ್ನೊಬ್ರನ್ನ ಉಳ್ಸಾಕ ಮೊದಲ ತಿಳ್ಕೊ ಅಂತ. ನೀ ಇನ್ನೊಬ್ರನ್ನ ಉಳಿಸ್ಬೇಕಂತ ನೀ ತಲೆ ಕೆಟ್ಟ ನಿಂತ್ರ ನಿನ್ನ ಉಳ್ಸಾಕ ನಾ ತಲೆ ಕೆಟ್ಟ ನಿಲ್ತೇನೆ ಅಂತ ಪರಮಾತ್ಮ. ಮತ್ತು ನನ್ನ ಹುಚ್ಚು ನಿನಗೆ ಹಿಡಿದಿದ್ರ ನಿನ್ನ ಹುಚ್ಚು ನನಗೆ ಹಿಡಿತೈತೆ ನೋಡು ಅಂತ. ನಿನ್ನ ಹುಚ್ಚು ನನಗೆ ಹಿಡಿದ್ರ ನನ್ನ ಹುಚ್ಚು ನಿನಗೆ ಹಿಡಿತೈತೆ ಅಂತ ಪರಮಾತ್ಮ. ಮತ್ತ ಹೆಣ ಅಂತವರು ಕೋಟಿ, ಭೂಮಿ ಅಂತವರು ಕೋಟಿ, ಹೆಂಡ್ರ ಮಕ್ಕಳಂತವರು ಕೋಟಿ, ಮಣಿಮಾರ ಅಂತವರು ಕೋಟಿ, ನನಗಾಗತ್ತವ್ರ ನೀವ್ಯಾರದಿರಿ ಅಂತಾನ ಪರಮಾತ್ಮ. ಅದಾರ ಅವನಿಗೆ ಆಗತ್ತವ್ರು ಅದಾರ ಪುಣ್ಯಾತ್ಮರು. ಎಂತವ್ರು ಅದಾರ? ಬಸವಣ್ಣವರು, ಅಕ್ಕ ಮಹಾದೇವಿ, ಮಾದರ ಹರಳಯ್ಯ, ಜ್ಞಾನೇಶ್ವರ ಮೌಲಿ ಅವರು, ಸಂತ ತುಕಾರಾಮರು ಪರಮಾತ್ಮನ ಸಲುವಾಗಿ ಆಳ್ತಿದ್ರು ಅವರು. ನಾವ್ ಅತ್ತೇವ್ರಿ ಪರಮಾತ್ಮನ ಸಲುವಾಗಿ. ಆ ಸಂತರ ಶರಣರ ಅಳು ಸಲುವಾಗಿ ಪರಮಾತ್ಮನ ಕಣ್ಣಾಗ ಕಣ್ಣೀರು ಬರ್ತಿದ್ವು. ಏ ಮನುಷ್ಯ, ನನ್ನ ಸಲುವಾಗಿ ನೀ ಅಳ್ತಿ ಅಂದ್ರ ನಿನ್ನ ಸಲುವಾಗಿ ನನ್ನ ಕಣ್ಣೀರು ಬರ್ತಾವು ಅಂತ ಪರಮಾತ್ಮ. ನನ್ನ ಕಣ್ಣೀರು ಬರ್ತಾವಿದ್ದಾವ. ಮತ್ತ ನಿನ್ನ ಕಣ್ಣೀರು ನೋಡಿಲ್ಲ ಏನಂತಾರ, ಇನ್ನೊಬ್ಬರ ಕಣ್ಣೀರು ನಿನಗ್ ಒರ್ಸಾಕ ಆಗ್ಲಿಕ್ಕೂ ಚೆನ್ನಾಗಿಲ್ಲ. ಇನ್ನೊಬ್ಬರ ಕಣ್ಣೀರ ನಿನಗ್ ಒರ್ಸಾಕ ಬರ್ದಿದ್ರು ಕೂಡ ಇನ್ನೊಬ್ಬರ ಕಣ್ಣಾಗ ಕಣ್ಣೀರು ಬರದಂತರ ಇರಂತ. ಮತ್ತೆ ಇನ್ನೊಬ್ಬರ ಕಣ್ಣೀರ ಒರೆಸವ ನೀನಾಗಿದ್ರ ಪರಮಾತ್ಮ ಏನಂತಾನ, ನಿನ್ನ ಕಣ್ಣೀರ ನಾನು ಒರೆಸ್ತೀನಂತಾನ. ಕಲಂಡ ಕೋಟಿ ಬ್ರಹ್ಮಣ ನಾಯಕ. ಆದ್ರೆ ಮನುಷ್ಯನಿಗೆ ಹುಚ್ಚ ಹತ್ತಿರಬೇಕು. ಅದು ಯಾವ ಹುಚ್ಚ ಹತ್ತಿರಬೇಕಂದ್ರ ರಾಮನ್ನು ನಾಮದ ಹುಚ್ಚ ಹತ್ತಿರಬೇಕಂತ. ಮುಂದೆ ಎಷ್ಟನೇದು 7 ಕೂಸು ಹೋದ್ರು. ಕೃಷ್ಣ ಪರಮಾತ್ಮ ಹುಟ್ಟಿ ಬಂದ.
ಎಂತಲ್ಲಿ ಹುಟ್ಟಿ ಬಂದ? ಮಥುರೆ ಒಳಗ ಕಾರಾಗೃದೊಳಗೆ ಹುಟ್ಟಿ ಬಂದ ಪರಮಾತ್ಮ. ಕಾರಾಗೃದೊಳಗ ದುಃಖದೊಳಗೆ ಹುಟ್ಟಿ ಬಂದಾನ ಪರಮಾತ್ಮ. ನಮಗ ದುಃಖ ಬಂದ್ರೆ ಏನ್ ದುಃಖ ಬಂದ್ರಿ ಅಂತೇಳಿ, ಸುಖ ಉಂಡಾವ ದುಃಖ ಭೋಗಿಸಿ ಹೋಗ್ಬೇಕು, ದುಃಖ ಉಂಡಾವ ಸುಖ ಭೋಗಿಸಿ ಹೋಗ್ಬೇಕು. ನೀ ದುಃಖ ಕೇಳಿದ್ರೆ ನಿನಗೆ ಸುಖ ಪ್ರಾಪ್ತಿ ಐತಿ, ಸುಖ ಕೇಳಿದ್ರೆ ದುಃಖ ಪ್ರಾಪ್ತಿ ಐತಿ ನೋಡ ಅಂತಾನ. ಯಾವಾಗ ಕೃಷ್ಣ ಪರಮಾತ್ಮ ಹುಟ್ಟಿ ಬಂದ, ಕಾರಾಗೃದೊಳಗೆ 7 ಕೂಸಿನ ಕೊಂದ ಹಾಕಿದ್ದ. 8ನೇ ಕೂಸು ಹುಟ್ಟಿ ಬಂದ ಪರಮಾತ್ಮ ಯಾರ ಉದರದೊಳಗೆ? ದೇವಕಿ ಉದರದೊಳಗ ಜನ್ಮ ತಗೊಂಡ ಕೃಷ್ಣ ಪರಮಾತ್ಮ. ದೇವಕಿ ಉದರದೊಳಗ ಇವ ಎಂತವ ಅಂತ ಕೇಳಿದ್ರ 14 ಲೋಕ ತನ್ನ ಹೊಟ್ಟಿ ಒಳಗೆ ಇಟ್ಕೊಂಡವ ಕೃಷ್ಣ. ಎಂತ ಉದರೊಳಗೆ ಹುಟ್ಟಿ ಬಂದ? ದೇವಕಿ ಹೊಟ್ಟಿ ಒಳಗೆ ಹುಟ್ಟಿ ಬಂದ. ಯಾವಾಗಿನ್ನ ನನ್ನ ಕೊಲ್ತಾನಂತ ಪರಮಾತ್ಮ ಭಕ್ತಿತ್ತು. ದೇವ್ರ ಅಂದ, ನನ್ನ ಕೊಲ್ಲವರು ಬಾಳ್ ಹುಟ್ಟ್ಯಾರ, ನನ್ನ ಸಂತರ ಶರಣರಿಗೆ ಕಾಡವರು ಹುಟ್ಟ್ಯಾರ, ಇವ್ರ ಸಲುವಾಗಿ ನಾ ಜನ್ಮ ತಗೊಂಡೇನೆ ಅಂತ ಪರಮಾತ್ಮ ಅಂದ. ನನ್ನ ಸಂತ ಶರಣರನ್ನ ಯಾರು ಮನಸ್ಸು ನೋಡ್ತಿರೋ ನಿಮ್ಮ ಕನಸು ಮನಸ್ಸಿನಾಗ ನಾ ಬರೋದಿಲ್ಲ ಅಂತ ಪರಮಾತ್ಮ. ನಿಮ್ಮ ಕನಸು ಮನಸ್ಸಿನಾಗ ಬರೋದಿಲ್ಲ. ಮತ್ ನೀವು ಯಾರ ಸಂತ ಶರಣರಿಗೆ ನೀವು ದುಃಖ ಕೊಡ್ತಿರೋ ನಿಮ್ಗ ಸುಖ ಸತ್ರು ಸಿಗುದಿಲ್ಲ ಅಂತ. ಜೀವಿತಾಗಲ್ಲ ಮತ್ತ ಸತ್ರು ಸಿಗುದಿಲ್ಲ ಅಂತ ಸುಖ. ನೀವು ಸುಖ ಭೋಗಿಸ್ಬೇಕಂತ ಎಷ್ಟು ಮಂದಿ ನಿಂತೀರಿ? ನಿಮ್ಮ ಜೀವನದೊಳಗೆ ಬರೀ ಸುಖ ಆಗತ್ತಂತ ಕೇಳಿದ್ರ ಭೂಮಿ ಮೇಲೆ ದೇವರಿಲ್ಲ ಅಂತ ತಿಳ್ಕೋರು ಅಂತಾನ. ಯಾಕೆ? ಹಾಲು ಕುಡಿದವ ಉಳಿದ ಕಷ್ಟ ಆಗೈತಿ ಭೂಮಿ ಮ್ಯಾಲ. ಇಸಾಕ್ ಕುಡಿದವ ಉಳಿಬೋದ? ಉಳಿಬೋದೇನ್ರಿ? ಸಾಧ್ಯವಿಲ್ಲ. ಮನುಷ್ಯ ಏನ್ ಮಾತಾಡ್ಬೇಕಂದ್ರೆ ಪ್ರಪ್ರಥಮದಲ್ಲೇ ನಾವು ಸತ್ಯ ಮಾತಾಡೋರಾಗ್ಬೇಕು. ಸತ್ಯ ಎಲ್ಲಿ ತನ ಮಾತಾಡೋದಿಲ್ಲ ಅಲ್ಲಿ ತನ ನಿನ್ನ ಜೀವನ ಪರಂತೂ ಸುಖ ಬರೋದಿಲ್ಲ ಅಂತಾರೆ. ಯಾರಕ್ಕಾದ್ರಂಗಾರ ಸತ್ಯಕ್ಕಾಗಿ? ಸತ್ಯ ಹರಿಶ್ಚಂದ್ರ ಸುಡುಗಾಡಕ್ಕಾದ ಸುಡುಗಾಡ ಎದ್ರ ಸಲುವಾಗಿ? ಸತ್ಯಕ್ಕಾಗಿ. ವಿಶ್ವಾಮಿತ್ರ ಸುಡುಗಾಡದೊಳಗೆ ಹೋಗಿ ಕೇಳಿನಂತ, ಏಯ್ ಸತ್ಯ ಹರಿಶ್ಚಂದ್ರ ಒಂದು ಬರೇ ಸುಳ್ಳು ಹೇಳ್ಬಿಡು ಸಾಕ, ನಿನ್ನ ಐಶ್ವರ್ಯ ಸಂಪತ್ತು ನಿನ್ನ ರಾಜ್ಯವನ್ನ ನಿನಗೆ ದಾರಿ ಅದು ಕೊಡ್ತೇನೆ ಅಂದ. ಯಾರ? ವಿಶ್ವಾಮಿತ್ರ ಅಂದ. ಸತ್ಯ ಹರಿಶ್ಚಂದ್ರ ಒಂದು ಮಾತು ಹೇಳಿದ. ಏನಂತ? ಏ ವಿಶ್ವಾಮಿತ್ರ, ನಾ ಎಲ್ಲಿ ತನ ಸುಳ್ಳು ಮಾತಾಡೋದಿಲ್ಲ, ಅಲ್ಲಿ ತನ ನನ್ನ ರಾಜ್ಯ ನನ್ನ ಬಿಟ್ಟು ಹೋಗೋದಿಲ್ಲ, ನಿನ್ನ ಕೊಟ್ಟನಕರ ಬಿಟ್ಟು ಹೋಗೋದಿಲ್ಲ. ಯಾವತ್ತು ಸುಳ್ಳು ನಾ ಮಾತಾಡ್ತೀರಲ್ಲ ಅವತ್ತ ನನ್ನ ಸಂಪತ್ತಿಗೆ ಬೆಂಕಿ ಹತ್ತಿ ಉಳಿತೈತಿ ನೋಡ ಅಂತ ಹೇಳಲಿಲ್ಲ. ಸುಳ್ಳು ಹೇಳಲೇ ಇಲ್ಲ. ಯಾವಾಗ ನೀನು ಬರೀ ಸುಳ್ಳು ಹೇಳ್ಸಾಕ ಆಗ್ಲಿಲ್ಲ ಸರಿ ಹರಿಶ್ಚಂದ್ರ ಅಂದ್ರ ನಾ ಹೇಳ್ತ ಪ್ರತಿಸೃಷ್ಟಿ ಮಾಡ್ದಾನ. ಪ್ರತಿಸೃಷ್ಟಿ ಮಳೆಯಾಗಿ ಎಲ್ಲಾ ಪೀಕ್ ಬಂದ್ರ ಬ್ಯಾಸಿಯಾಗ ಪೀಕ್ ಬರೋದಾದ್ರಿ. ವಿಶ್ವಾಮಿತ್ರನ ಪೀಕ ಜ್ವಾಳ ಅದು ಬರ್ತಾವ ನೋಡ್ರಿ. ವಿಶ್ವಾಮಿತ್ರ ಪ್ರತಿಸೃಷ್ಟಿ ಮಾಡ್ದವ. ಯಾರು? ವಿಶ್ವಾಮಿತ್ರ. ನಿನ್ನ ಬರೇ ಒಂದು ಸುಳ್ಳು ಮಾತಾಡಕ್ ಆಗುದಿಲ್ಲ ಆಗ್ಲಿಲ್ಲಲ್ಲ ಅಂದ ವಿಶ್ವಾಮಿತ್ರ. ಏನಂದಾರಿ ಅವಾಗ ಸತ್ಯ ಹರಿಶ್ಚಂದ್ರ? ನನ್ನ ಪ್ರಾಣ ಹೋದ್ರು ಹೋಗ್ಲಿ, ನಾ ಯಾವತ್ತು ಸುಳ್ಳು ಹೇಳ್ತೀನಿ ಅವತ್ತ ನನ್ನ ಜೀವ ಹೋಗ್ತೈತೆ ಅಂದ ನೋಡ್ರಿ. ಸತ್ಯಕ್ಕಾಗಿ ಕಾದವರು. ನಿಮಗೇನೈತಿ? ಸುಳ್ಳು ಮಾತಾಡೋದು ಒಂದು ಚಟ ಆಗ್ತೈತಿ. ಸುಳ್ಳು ಮಾತಾಡೋದು ಒಂದು ಚಟ ಆಗ್ತೈತಿ. ಈ ಸುಳ್ಳು ಮಾತಾಡೋ ಚಟ ನಿಮ್ಮನ್ನ ಸುಖ ಮಾಡೋದಿಲ್ಲ ಅಂತ. ಸುಖ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಒಂದೂರಾಗ ಏನಾಗೈತ್ರಿ ಅಂದ್ರ ಇಬ್ರು ಭಾರಿ ಗೆಳೆಯರಿದ್ರಂತವ್ರು. ಭಾರಿ ದೋಸ್ತಿ ಇತ್ತು. ಒಬ್ಬವನ್ ತಂದೆ ಅಂದಂತ ಅವ್ರಿಬ್ರು ಅಗಲಿಸ್ಬೇಕು. ಹೆಂಗ ಅಗಲಿಸ್ಬೇಕು? 1 ಎಕರೆ ಹೊಲ ಕೊಡ್ತೀನಿ ಅಂತ ಹೇಳಿದಾರೆ. ಅವ್ರ ಒಟ್ಟ ಆಗಲೇ ಇಲ್ಲಂತ್ರಿ. ಇಬ್ರು ಆಗಲೇ ಇಲ್ಲಂತ. ಅವಾಗ ಆಗಲಿಲ್ಲ ಹೆಂಗ್ ಮಾಡೋದು ಅಂತೇಳಿ ಹಾದಿ ಹಿಡಿದು ಬರತ್ತಿದ್ದ. ಒಂದ ಮುದುಕಿ ಬೆಟ್ಟ ಆತಂತ್ರಿ.
ನಿನಗೊಂದ್ ಎಕರೆ ಹೊಲ ಕೊಡ್ತೇನೆವ ಅವ್ರಿಬ್ರು ಬರೀ ಅಗಲಿಸಿದ್ರೆ ಸಾಕಂತ ಇಷ್ಟನಾ ಅಂತಂದ್ರಿ ಆ ಮುದುಕಿ. ಇಷ್ಟನಾ? ಇಷ್ಟ ಮಾತ? ಹೌದು. ಆಯ್ತು ಹಂಗಾರ ನನ್ನ ಕಡೆ ಬರ್ಲಿ, ನಾಳೆ ಹೊತ್ತು ಹೊಂಡ್ಕೊಡ್ದ ಅವ್ರ ಇಬ್ರನ್ನ ಅಗಲಿಸ್ತೇನೆ ಅಂದ. ಮತ್ ನಮ್ಮೂರಾಗ ಅಗಲಿಸ್ತಾರ ಬಾಳ ಮಂದಿ ಅದಾರ. ಚಂದ್ರ ಬಂದ್ರ ಪಾಂಡ್ರಂಗ ಗುಡಿಗೆ ಹೋಗ್ಬ್ಯಾಡ್ರಿ, ಅಲ್ಲಿ ಹೋದ್ರೆ ದೇವ್ರ ನಿಮ್ನ ಕೈ ಬಿಡೋದಿಲ್ಲ. ಇಂಥವ್ರು ಬಾಳ ಹುಟ್ಟಿಯಾರಲ್ಲ, ಇವ್ರಿಗೆ ದೇವ್ರ ಆಶೀರ್ವಾದ ಮಾಡ್ಲಿ ಅಂತೇನ ಏನ, ಇವ್ರಿಗೆ ದೇವ್ರ ಆಶೀರ್ವಾದ ಮಾಡ್ಲಿ. ಯಾವಾಗ ಮುದುಕಿ ಕುಂತಿತ್ತು, ಇಬ್ರು ಹೊಂಟಿದ್ರ ಹೆಗಲ್ ಮ್ಯಾಗ ಹೆಗಲ್ ಕೈ ಹಾಕೊಂಡು, ಏ ತಮ್ಗಳ ಬರ್ರಿ ಅಂದ್ರ. ಯಾಕೆ ಬಂದಕ್ಕೆ ಒಬ್ರ ಬರ್ರಿ ಅಂತ ಹೇಳಿದ್ರಂತ ಆ ಮುದುಕಿ. ಬಂದ ಆ ಮುದುಕಿ ಅಂತ ನಿಂತಂತ, ಹುಚ್ಚ ಎಲ್ಲ ಸುಳ್ಳಾಯ್ತು ಹೋಗ ಅಂದಂತ. ಆ ಮುದುಕಿ ಎಲ್ಲ ಸುಳ್ಳಾಯ್ತು ಹೋಗ ಅಂತಂತ ಅಂದಾಗ ಹೋದಂತ್ರಿ. ಏನ್ ಹೇಳಿಲ್ಲ ಆ ಮುದುಕಿ, ಎಲ್ಲ ಸುಳ್ಳಾಯ್ತಂತ ಬಿಡಲಿ ಅವ್ನು. ಮಗನ ನನಗ ಕರೆ ಹೇಳವಲ್ಲ ಅಂದಂತ. ನನ್ನ ಕರೆ ಹೇಳಬೇಕ್ರೆ ಆ ಮುದುಕಿ ಹೇಳಿದ ದೇವ. ಕರೆ ಹೇಳಿದ ಸುಳ್ಳ ಹೇಳಕ್ಕೆ ಹಾಕೊಂಡು ತಗಲ್ಲ, ಸುಳ್ಳ ಹೇಳಕ್ಕೆ ಅಂತ ಇಲ್ಲ, ಅಲ್ಲಿ ಹೇಳೋ ಮಟ್ಟ ಬಿಡುದಿಲ್ಲ ಅಂತ ಅವ ಎದಿ ಮ್ಯಾಗೆ ನಂಗೆ ಹಿಡ್ದ, ಇವ್ ಎದಿ ಮ್ಯಾಗೆ ನಂಗೆ ಹಿಡದ. ಹಾಕ್ ನೋಡಿ ಗದ್ಲ, ಜಟಪಟಿ ಗದ್ಲ ಹಾಕ್ತು. ಇವನ್ ಮಕ ಹೊಸ ಕೆರೆ ಕಡೆ, ಇವನ್ ಮಕ ಹುಲ್ಲಂಬಿ ಕಡೆ ಆತ. ಅವಾಗ ಇವ್ ನೋಡಿದ, ಏನ್ ನಮ್ ಹುಡುಗ್ ಬೆಟ್ಟಾಗಿದ್ನೇನು ಅಂತ ಕೇಳಿದ ಅವ. 1 ಎಕರೆ ಹೊಲ ಕೊಡಂಗ, ಏ ಅವನು ಸುದ್ದಿ ತೆಗದ ಅಂದ್ರೆ ನಿನ್ನೂ ಕಡಿತು ನೋಡ ಅಂದಂತ. ನಮ್ಮೂರಾಗೂ ಬಾಳ ಚಂದ ಐತಿ ಮಜಾ. ನೀವು ಮಜಾದಾಗ ಹೋಗ್ತೀರಾ? ಮತ್ತೆ ಜೀವನದಾಗ ತಿಳ್ಕೊಂಡು ಮಜಾದಾಗ ಹೋಗ್ತೈತಿ ನಿಮ್ಗೆ. ಈ ಮಜಾ ನಿಮ್ನ ಏನು ಮಾಡೋದಿಲ್ಲ, ನಿಮ್ನ ನರಕ ಮುಗಿಸ್ತೈತಿ. ಇದರಿಂದ ಎತ್ತಲಾಗ ಏನ್ ಹೇಳ್ತಾರೆ. ಯಾವಾಗ ಬಂದು ಆ ಮುದುಕಿ ಕಡೆ ಹೋದಂತೆ ಪುಣ್ಯಾತ್ಮ, ಯವ್ವ ಎಂತೆಂತವ್ರಿಗಾಗಿಲ್ಲ, ನೀ ಹೆಂಗ ಸುಳ್ಳು ಹೇಳ್ಸಿದ್ಯ? ಏ ತಮ್ಮ, ಇಂಥವ್ರು ನಮ್ ಮುಂದೆ ಯಾರು ಉಳಿದಿಲ್ಲ ಅಂತ ಹೇಳಂತೆ. ಈ ಮಜಾ ನಿಮ್ನ ಏನ್ ಮಾಡ್ತೈತೆ ಎಂದು ಕೈ ಬಿಡೋಲ್ಲ ಅಂತದ ಪುಣ್ಯಾತ್ಮರೇ. ಈ ಮೂರ್ಖತನ ಯಾರಿಗ್ ಬರ್ತೈತಲ್ಲ, ಇವರ ಪುಣ್ಯ ಇರು ಮಠ ಮಾತ್ರ ಉರಿತದ. ಪುಣ್ಯ ಯಾವಾಗ ತೀರ್ತದಲ್ಲ, ಇವರ ಜೀವನ ಇವ್ರ ಅವಶ್ಯಕತೆ ಪಡಿಸುವುದಿಲ್ಲ ಅಂತ ಪರಮಾತ್ಮ ಬೇಕಾದ್ರೆ ಬಾಳ ಹಚ್ಚಿ ತೋರುತ್ತೆ ನಿಮ್ಮ ಮಂದಿರದಾಗ. ಇವ್ರ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ ಕಲಾಂಡ ಕೋಟಿ ಬ್ರಾಹ್ಮಣ ನಾಯಕ. ಅದು ಹೆಂಗ ಗೊತ್ತಾ? 2 ಮಾವಿನ ಗಿಡ ಹಚ್ಚಿ ಬೆಳೆಸೇವಿ ನಾವು. ಒಂದು ಮಾವಿನ ಗಿಡ ಹಣ್ಣಾಗೈತಿ, ಒಂದೊಂದು ಮಾವಿನ ಗಿಡ ಬಡ್ಡ ಐತಿ. ಕಳತಿ ಅದಕ್ ಬೀಳ್ತಾವ, ಕಾಯಿ ಇದ್ದಿದ್ದಕ್ಕಲ್ಲ. ಯಾಕ ಅದೇನ್ ತಪ್ಪು ಮಾಡೈತೆ ಅಂತ. ಕಾಲಿ ಗಿಡಕ್ ಹೊಡಿರಲ್ಲ, ಯಾರು ಹೊಡೆಯಲ್ಲ. ಅಲ್ಲೋ ಕಾಲಿ ಗಿಡಕ್ಕೆ ಯಾಕೆ ಹೊಡಿಲ್ಲ ಅಂತಾನು. ಹಣ್ಣೈತಿ ಅದಕ್ಕೆ ಹೊಡಿತೇನೆ. ಯಾವನಂತೆಲ್ಲ ಪುಣ್ಯ ಇರ್ತದೋ ಆ ದರಿದ್ರಗಳ ನಿಮ್ಮನ್ನ ಕಾಡ್ತಾರ ಅಂತಾರ. ಹಣ್ಣಿದ್ದ ಗಿಡ ಅಕಸ್ಮಾತ್ ಕಡಾಕ್ ಹೋಗ್ರಿ, ಅದು ಅರಿವಿಲ್ಲದ ಗಿಡ. ಇಷ್ಟೆಲ್ಲ ತೃಪ್ತಿ ಮಾಡಿದ ನಮಗ ನಿಮಗ, ಇಂಥ ತೃಪ್ತಿ ಮಾಡಿದ ಗಿಡ ನೀ ಕಡಿಬೇಡ ಅಂತಾನ. ಮತ್ತೆ ಯಾವ ಗಿಡ ಕಡಿಲೋ? ಕಾಲಿ ಗಿಡ ಅಂತ ನೋಡ, ಅದನ್ನ ಬೇರೆ ಸತೆ ಘಟಿಸೋಗಿ ಅಂತಾನು. ಕಾಲಿ ಗಿಡ ಅಂತ ಯಾರಿಗೆ? ಎಷ್ಟು ಮಂದಿ ಬಂದಿಲ್ಲಲ್ಲ ಖಾಲಿ ಗಿಡ. ಈ ಸ್ಥಾನಕ್ಕೆ ಪಂಡ್ರಿ ಕ್ಷೇತ್ರ ಸ್ಥಾನಕ್ಕೆ ಎಷ್ಟು ಜನ ಬಂದಿಲ್ಲ, ಅವೆಲ್ಲ ಖಾಲಿ ಗಿಡ. ಪುಣ್ಯದ ಗಿಡ ಎಲ್ಲದಾವ? ಇಲ್ಲಿ ಕುಂತಾವ ಅಷ್ಟು ಪುಣ್ಯದ ಗಿಡ. ಈ ಪುಣ್ಯದ ಗಿಡನೆಲ್ಲ ಅಳಗಾಡಿಸ್ತಾರವ್. ಏನಿತ್ತಲ್ಲಿ ಮಜಾ ಅಂತೀರಿ? ನೀವ್ ಅದಕ್ಕೆ ಕಂಜಬೇಡ್ರಿ. ಎದಕ್ ಅಂಜುದ್ರಲ್ಲಿ ಶಾಶ್ವತದ ಇಲ್ಲ. ಏನಂತಾರ ಪರಮಾತ್ಮ? ಸಾವಿಗೆ ಹೆದರದಿರು, ದೇವರನ್ನ ಮರೆಯದಿರು, ಜಗತ್ತನ್ನ ನಂಬದಿರು ಅಂತ ಹೇಳ್ತಾನ. ಸಾವಿಗೆ ಹೆದರಿದ್ರಿ ಅಂತ ಬಿಡೋದೈತೇನ? ಬಿಡೋದಲ್ಲ. ಅಲ್ಲ, ನೀನು ಗಳಿಸ್ಬೇಕಂತಿದಿ, ಬಾಳ ಗಳಿಸ್ತಿದಿ ಖರೆ. ನಿನ್ ಹಿಂಬಾಲ ಏನು ಬರೋದೈತೆ ಅಂತ. ನೀನ್ ಹಿಂಬಾಲ ಬರೋದೇನೈತಿ? ಏನು ಬರೋದಿಲ್ಲ. ಏನ್ ಬರ್ತೈತಿ ಗೊತ್ತಾ ನಿಮ್ ಹಿಂಬಾಲೆ?
ನೀವ ಮಾಡಿದ ಪುಣ್ಯ ಮಾತ್ರ ನಿಮ್ ಹಿಂಬಾಲ್ ಬಿಡ್ತದ. ನೀವ್ ಇಲ್ಲೇನ್ ಕುಂತೀರಲ್ಲ, ನೀವೆಲ್ಲಾರು ಲಿಸ್ಟ್ ಆಗ್ಬಿಡ್ತೀರಿ ಪರಮಾತ್ಮನ ಲಿಸ್ಟ್ ಆಗ. ಬಸ್ಸಿನ ಡ್ರೈವರ ಟಿಕೆಟ್ ಕೊಡ್ತಾನ ಯಾರಿಗೆ? ಬಸ್ನ್ಯಾಗ ಹತ್ತವ್ರಿಗೆ ಟಿಕೆಟ್ ಕೊಡ್ತಾನ, ಖಾಲಿ ಇದ್ದವ್ರಿಗೆ ಟಿಕೆಟ್ ಕೊಡ್ತಾನ ಇಲ್ಲ. ಈಗ ಟಿಕೆಟ್ ನಿಮಗ್ ಟಿಕೆಟ್ ಕೊಡ್ತಾನ ಎಂತಾದ? ವೈಕುಂಠಕ್ಕೆ ಹೋಗೋ ಟಿಕೆಟ್ ಕೊಡ್ತಾನ. ಮನ್ಯಾಗ ಹೋಗೋರಿಗೆ ಟಿಕೆಟ್ ಅದನ್ನು ಕೊಡ್ತಾನ, ನರಕ ಬೋಗಸ್ಲಿಕ್ಕೆ ಕೊಡ್ತಾನ. ಜೀವನದೊಳಗೆ ತಿಳಿಬೇಕಾದಂತ ವಸ್ತು ಅದ. ಇಲ್ಲಿ ಏನು ಬರ್ಲಿಲ್ಲ ಅಂದ್ರೆ ಏನಂತಾರ್ರಿ? ಕನಿಷ್ಠ, ಮಧ್ಯಮ, ಉತ್ತಮ ಅಂತಾರ. ಕನಿಷ್ಠ ಅಂತ ಯಾರಿಗಂತಾರ? ತಾನು ಮಾಡವನಲ್ಲ, ಮಾಡವ್ರನ್ನು ಮಾಡಿಕೊಡವಲ್ಲ, ಇವ ಕನಿಷ್ಠ, ಇವ ಬಾರಿ ಕನಿಷ್ಠ ಅಂತ. ಮಧ್ಯಮ ಅಂತ ಯಾರಿಗಂತಾರ? ನಾನೊಬ್ಬ ಉದ್ಧಾರ ಆಗ್ಬೇಕು, ಊರ್ ಸತ್ಯಾನಾಶ ಆಗಿ ಆದ್ರೆ ಹೋಗ್ಬಿಡ್ಬೇಕಣ. ಇಂಥವ್ರ ಭೂಮಿ ಮೇಲೆ ಹುಟ್ಟ್ಯಾರ, ಆದ್ರೆ ಊರ್ ನಾಶಿ ಮಾಡ್ಬೇಕಂತ ಯಾರು ನಿಂತಾರ, ಇವ್ರನ್ನ ನಾ ಬಿಡ್ಲಿಲ್ಲ ಅಂದ್ರೆ ದೇವ್ರಲ್ಲ ಅಂತ ಅವ್ನ್ ಹೇಳ್ತಾನ ಪರಮಾತ್ಮ. ನಾ ದೇವ್ರಲ್ಲ ಅಂತ ತಿಳ್ಕೊ ಅಂತ ಹೇಳ್ತಾನ ಪರಮಾತ್ಮ. ಪುಣ್ಯಾತ್ಮರೇ, ಮಧ್ಯಮ ಮಧ್ಯಮ ಇವನು ಉಪಯೋಗ ಬರಲ್ಲ ಅಂತಾರು. ಉತ್ತಮ ಉತ್ತಮ ಅಂತ ಯಾರಿಗೆ ಅಂತಾರ? ನನ್ನ ಪ್ರಾಣ ಹೋದ್ರು ಹೋಗ್ಲಿ, ಯಾರಿಗೆ ದುಃಖ ಕೊಡಲಾರ್ದಂತ ಇದ್ರೆ ಸಾಕಂತ. ಈ ಜನ ಎಲ್ಲ ಉದ್ಧಾರ ಆಗ್ಲಿ, ನಾನು ಉದ್ಧಾರ ಆಗ್ಲಿ ಅನ್ನೋ ಭಾಗ ಯಾರಿಗೈತಿ? ಪರಮಾತ್ಮ ಏನಂತಾನ? ಇವರನ್ನ ನನ್ನ ತಲೆ ಮೇಲೆ ಇಟ್ಕೊಳಕು ನಾ ಅಂಜೋದಿಲ್ಲ ಅಂತಾನ ಕಲಾಂಡ ಕೋಟಿ ಬ್ರಹ್ಮಣ ನಾಯಕ. ಇವರನ್ನ ನನ್ನ ತಲೆ ಮೇಲೆ ಇಟ್ಕೊಳಕು ನಾ ಅಂಜೋದಿಲ್ಲ ಅಂತಾನ ಕಲಾಂಡ ಕೋಟಿ ಬ್ರಹ್ಮಣ ನಾಯಕ. ನಮ್ಗೆ ಯಾವ ಬುದ್ಧಿ ಬೇಕು? ಬೇಕಾದಷ್ಟು ವೈರಿಗಳ ಬರ್ಲಿ, ಬೇಕಾದಷ್ಟು ವೈರತ್ವದಿಂದ ನೋಡ್ಲಿ, ನಮ್ಮ ಮನಸ್ಸು ಮಾತ್ರ ನೀಟ್ ಇರ್ಬೇಕು ಪರಮಾತ್ಮನ ಕಡೆ. ಪರಮಾತ್ಮ ನನಗನ್ಕಿ ಯಾರಿಗೆ ಎದುರ್ಸಕ್ ಆಗೋಲ್ಲ, ನನ್ನ ಕಡೆ ಏನ ದುಃಖಿತವಾಗಿ ನನ್ನ ದುಃಖ ಕೊಡ್ಬೇಕಂತಾರಲ್ಲ, ನಿನಗ ಪ್ರಿಯ ನೋಡಂತಾರ. ಯಾವಾಗ ದೇವ್ರ ಏನ್ ಮಾಡ್ತಾನಂತಿರುವನ್ನ ಭೂಮಿನಾಗಿಂದ ತೆಗೆದು ಹಾಕ್ತಿರ್ತಾನ. ಯಾವಾಗ ಕೃಷ್ಣ ಪರಮಾತ್ಮ ಬಂದ ತನ್ನ ವಸುದೇವನಿಗೆ ಕೇಳಿದಂತ, ಏನಂತ? ಯಪ್ಪ, ನಾನು ಈ ಯಮುನಾ ನದಿಯನ್ನ ದಾಟಿ ನಂದ ಗೋಕುಲ ಕರ್ಕೊಂಡು ಹೋಗಮ್ಮ. ಆಯ್ತಪ್ಪ ಅಂತೇಳಿ 8 ವರ್ಷದ ಕೂಸಾಗಿ ಹೇಳಿದಂತ ಪರಮಾತ್ಮ ಹೋಗಿ ಕಳಿಸಿದಾರಿ. ಅಲ್ಲಿ ಯಶೋದೆ ಅಂತೇಳಿ ಒಂದು ಮಾಯಾ ಹುಟ್ಟಿತ್ತು. ಆ ಮಾಯಾ ಕೂಸಿನ ತನ್ನ ಕೈಯಾಗ ತಗೊಂಡು ಏನ್ ಮಾಡಿದಾರೆ? ಇಲ್ಲಿ ಕೃಷ್ಣ ಪರಮಾತ್ಮನ ಇಟ್ಟ. ಆದ್ರೆ ಯಮುನಾ ನದಿ ಒಳಗೆ ಹೋಗುವಾಗ ಎಷ್ಟು ಮಂದಿ ಆ ಕೃಷ್ಣ ಪರಮಾತ್ಮನ ದರ್ಶನ ತಗೋಬೇಕಂದ್ರು? 33 ಕೋಟಿ ದೇವತೆಗಳು ದರ್ಶನ ತಗೊಂಡ್ರು ಕೃಷ್ಣ ಪರಮಾತ್ಮಂದ. ನಾವ್ ಮನುಷ್ಯರ್ ತಗೊಳ್ವಿ ಅಂದ್ರೆ ನಾವು ಹೆಂಗಿರ್ಬೇಕಂತ? ಈ ಜನ್ಮ ವ್ಯರ್ಥ ಅಂತಾರ. ಯಾವಾಗ ಕೃಷ್ಣನ ಕೊಟ್ಟ ಆ ಮಾಯಾ ಖುಷಿನ ತಂದ ಕಂಸ, ಮಾಯಾ ಇದು ಹೆಣ್ಣಾಗಿ ಹುಟ್ಟೈತಿ ಅಂದ. ಗಂಡಸಾಗಿ ಹುಟ್ಟದ ಹೆಣ್ಣಾಗಿ ಹುಟ್ಟೈತಿದು ಹೆಣ್ಣ, ಇದನ್ನ ಕೊಲ್ತೇನಂತ ಕೊಲ್ಲಾಕ್ ಹೋದ. ಆ ಖುಷಿನ ತಗೊಂಡ ನೆಲಕ್ಕೆ ಬಡಿಯಾಕ್ ಹೋದಾಗ ಕಂಸ ಜಾರಿ ಹೋತ್ ನೋಡ ಮಾಯಾ. ಆ ಮಾಯಾ ಕೂಸು ಜಾರಿ ಹೋಗಿ ಏನಂತ, ಏ ಕಂಸ, ನಿನ್ನ ನಾನ ಕೊಲ್ತಿದ್ಯಾ, ಯಾಕೆ ಬಿಟ್ಟೇನು ಗೊತ್ತಾ? ಬರೇ ನನ್ನ ಕಾಲ ಹಿಡದಿ ಅಂತ ಬಿಟ್ಟೇನೋ ಕಂಸ ನಿನ್ನ ಕೊಲ್ಲವ. ಎಲ್ ಹುಟ್ಟಾನ? ಎಲ್ಲದಾನ? ನಂದ ಗೋಕುಲದೊಳಗ ಬೆಳಕತ್ತ ನಿನ್ನ ಕೊಲ್ಲವ. ಇನ್ನ ಮುಂದೆ ನಿನಗ ಅಂತ್ಯ ಕೂಡಿ ಬಂದತ್ತೆ ನೋಡು ಅಂದ. ಕೃಷ್ಣನ ಕೊಲ್ಲಾಕ ಪುತನೆ ರಾಕ್ಷಸಿ ಹೋದ್ಲು, ವೇದಾಶಾಸ್ತ್ರ ಬ್ರಹ್ಮಾಣ ಹೋದ. ದೇವ್ರ ಕೊಲ್ಲಾಕ ಆದೀತ. ದೇವ್ರ ಬೆಣ್ಣಿಗಿದ್ದವನು ಕೊಲ್ಲುದು ವಜೆ ಐತಂತ. ಮತ್ತ ದೇವ್ರ ಬೆಣ್ಣಿಗೆ ಬಿದ್ದವನ್ನ ಕೊಲ್ಲುದು ವಜೆ ಐತಂತ. ಯಾಕೆ ಗೊತ್ತ್ರೆ? ತಾಯಿ ಮಗನ ಖುಷಿನ ಕೊಲ್ಲಾಕ ಇಚ್ಛೆ ಮಾಡ್ತಾಳ. ತನ್ನ ಪ್ರಾಣ ಕೊಟ್ಟು ಆ ತಾಯಿಯ ಖುಷಿ ಉಳಿಸ್ತಾಳ. ಪರಮಾತ್ಮಂಗೆ ಏನಂತಾನ? ನನ್ನ ಭಕ್ತನ್ನ
ತಾಯಿ ಬರೇ ಈ ಭೂಮಿ ಮೇಲೆ ಆ ಕುಸಿನ ಕೊಂದು ಕೊಡ್ಲಾರ್ದ ಜೋಪಾನ ಮಾಡ್ತಾಳ ತನ್ನ ಪ್ರಾಣ ಕೊಟ್ಟು. ನನ್ನ ಪ್ರಾಣ ಹೋದ್ರು ಹೋಗ್ಲಿ, ನನ್ನ ಭಕ್ತರನ್ನ ರಕ್ಷಣೆ ಮಾಡೇ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಯಾವಾಗ ಕಂಸ ಏನ್ ಮಾಡಿದ, ಎಷ್ಟೋ ಪ್ರಯತ್ನ ಮಾಡಿದ, ನಾ ಬಾಳ ಶಾಣೆ ಆದೇನೆ ಅಂದ. ನಿನ್ನ ಶಾಣೆ ತಾನು ದೇವ್ರ ಮುಂದೆ ನಡಿಬೋದ? ದೇವ್ರ ಮುಂದೆ ನಿನ್ನ ಶಾಣೆ ತಾನ ನಡೆಯುವುದಿಲ್ಲ. ಇಲ್ಲೇನಂತಾರ ಅದಕ್ಕ, ಎಚ್ಚರ 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 ಆಗರಿ ಅಂತಾರ. ಈ ಎಚ್ಚರತೆ ಎಲ್ಲಿ ಮಟ್ಟ ಬರೋದಿಲ್ಲ, ಅಲ್ಲಿ ತನ ಮನುಷ್ಯ ಸಿದ್ಧಿ ಆಗೋದಿಲ್ಲ ಅಂತಾರ. ಅಲ್ಲಿ ತನ ಮನುಷ್ಯನಿಗೆ ಸಿದ್ಧಿ ಆಗೋದಿಲ್ಲ. ಮನುಷ್ಯನಿಗೆ ಸಿದ್ಧಿ ಆಗಿದ್ದ ಕರೆ ಇದ್ರೆ ಪರಮಾತ್ಮ ಏನಂತಾನ, ನೀನು ನನ್ನ ಹುಡುಕ್ಬೇಡ, ನಿನ್ನ ನಾನು ಹುಡುಕ್ತೇನೆ ಅಂತಾನ ಪರಮಾತ್ಮ. ನಿನ್ನ ನಾನು ಹುಡುಕ್ತೇನಂತಾನ. ಪುಣ್ಯಾತ್ಮೆ ಈಗಾಗಲೇ ಕೈ ಮುಗಿಲಾಕ ಬಂದಾರ. ಇನ್ನೊಂದ್ 10 ನಿಮಿಷ ಮಾತಾಡ್ರಿ. ಈ ವರ್ಷ ನಾವು ಮಾತಾಡೋದೈತಿ, ನೀವೊಂದ್ ಸ್ವಲ್ಪ ಮಾತಾಡ್ರಿ ಅಂದ್ರು ಒಂದು 70 ಹಳ್ಳಿಗಳ ಕಾರ್ಯಕ್ರಮ ಮಾಡ್ತೇನೆ. ಖರೆ ನಮ್ಮೂರ ಹೊಳಗ್ ಹೇಳಾಕ ನಾ ಹೆದರೇನ್. ಎಲ್ಲಾ ಕಡೆ ನಡೆದದ್ ಕರೆ ಇಲ್ಲಿ ನಡೆಯಲ್ಲ ಅಂತ ವಜ್ಜೆ ಐತಪ್ಪ. ನಾವ್ ಒಳ್ಳೆ ಅಂದೆ ಪುಣ್ಯಾತ್ಮಗ. ಆದ್ರೂ 4 ಮಾತು ಮಾತಾಡಪ್ಪ ಅಂದ. ಈ ಮಾತು ಯಾರಿಗೆ ಕೇಳೈತಿ ಜೀವನ ಮುಕ್ತರಾಗ್ತೀರಿ. ಈ ಮಾತಿಗೆ ನೀವು ಯಾರು ವರ್ಕ್ ಮಾಡ್ತೀರಿ ನಿಮಗ ಮುಂದ ಅವಕಾಶನ ಇಲ್ಲ ಅಂತ ಹೇಳ್ತದ. ನಿಮಗ ಅವಕಾಶನ ಇರುವುದಿಲ್ಲ. ಈಗಾಗಲೇ ಗೋಕುಳಿಚ ಸುಖ ಅಂತ ಪಾರನ ಇಲ್ಲೇಕ, ಬಾಳ ಕೃಷ್ಣಾನಂದಾಗರಿ ಆನಂದರಣಾರಿ. ತುಗಾಮನೆ ಚಂದ ಮನ ಮೋಹಿಲೆ ಗೋವಿಂದ. ಯಾವಾಗ ಆ ಖಾಲಿ ಮಾಯಿನ ಗಿಡ ಏನ್ ಮಾಡಿದ್ರು, GCP ಹಚ್ಚಿ ಬಡ್ಡಿ ದರ್ಸ ದೇವ್ರ ದರ್ಸ ತಗೋದ್ರಲ್ಲ, ಆ ಹಣ್ಣಿದ್ದ ಗಿಡ ಹೆಂಗ್ ಇಟ್ಕೊಂಡಲ್ಲ. ಇಲ್ಲೇನಂತಾರ ಗೊತ್ತಾ, ಒಂದು ಮಾಯಿನ ಹಣ್ಣು ಐತ್ರಿಪ್ಪ, ಅದು ಒಳಗ್ ಹಣ್ಣಾದಾಗ ಮ್ಯಾಗ ಬಣ್ಣ ಬರ್ತತ್ತು, ಮ್ಯಾಗ ಬಣ್ಣ ಆದ್ಮೇಲೆ ಒಳಗ್ ಹಣ್ಣು ಆಗ್ತದ. ತಿಂತೀರ? ಒಳಗ್ ಹಣ್ಣಾದ್ಮೇಲೆ ಮ್ಯಾಗ ಬಣ್ಣ ಬರ್ತದ, ಮ್ಯಾಗ ಬಣ್ಣ ಬಂದ್ ಒಳಗ್ ಹಣ್ಣಾಗೋದಿಲ್ಲ. ಯಾರ ಮಾತಿನ ವಾಚ ಅಮೃತವಾಣಿ ಒಳಗಿಂದ ಬರ್ಬೇಕಾದ್ರ ಒಳಗ್ ಹಣ್ಣಾಗೋ, ಮ್ಯಾಗ ತಾನ ಬಣ್ಣ ಬರ್ತದ, ಅದು ಮ್ಯಾಗ ತಾನೇ ವರ್ಣನೆ ಬರ್ತದ ಅಂತ ಹೇಳಿದಾರ ಪುಣ್ಯಾತ್ಮೆ. ಆದ್ರ ನೀವೇನ್ ಮಾಡ್ರಿ ಅಂದ್ರೆ ಯಾರನ್ನ ನಂಬ್ಯಾಡ್ರಿ, ಪರಮಾತ್ಮನ ಒಬ್ಬನ ನಂಬ್ರಿ. ಭಗವಂತನ ಒಬ್ಬನ ನೀವು ನಂಬಿದ್ದ ಕರೆ ಇದ್ರ ನೀವೆಲ್ಲ ಕೈ ಬಿಡ್ಬೋದು. ನಂಬಿದ ದೇವರ ನಮ್ಮನ್ನ ಕೈ ಬಿಡುದಿಲ್ಲ. ಎಂತ ಅಡೆತಡೆ ಇದ್ರು ಪರಮಾತ್ಮ ಏನ್ ಮಾಡ್ತಾನ, ತನ್ನ ಪ್ರಾಣವಾದ್ರು ಇವತ್ತು ನಾ ಕೊಟ್ಟ ನನ್ನ ಭಕ್ತರನ್ನ ಉಳಿಸ್ತೇನೆ ಅಂತ ಭಗವದ್ಗೀತಾದೊಳಗ ಆಣಿ ಮಾಡಿ ಹೇಳಿದಾನ ಪುಣ್ಯಾತ್ಮೆ. ಎಷ್ಟೋ ದಿನ 3-4 ಮಂದಿ ವೇದವನ್ನ ಜ್ಞಾನೇಶ್ವರಿಯನ್ನ ಓದಿದ್ರು. ಇದು ಎಂತ ಪುಣ್ಯ ಐತಿ ಅಂತ ಕೇಳಿದ್ರ ಈ ಪುಣ್ಯಕ್ಕೆ ನೆಲೆನೇ ಇಲ್ಲ. ಆದ್ರೆ ಇರೋ ಸಂತ ಮಹಾತ್ಮರ ಶರಣರಿಂದ ಈ ಪುಣ್ಯವಾಣಿ ಊರೊಳಗ ನಡೆದೈತಿ. ನೀವು ಪುಣ್ಯಾತ್ಮನ ಪಾಂಡುರಂಗನ ಸಲುವಾಗಿ, ನಮ್ಮ ಸಲುವಾಗಿ ಬರಬೇಡ್ರಿ, ಅಲ್ಲಿ ಸಂತರ ಸಲುವಾಗಿ ಪಾಂಡುರಂಗನ ಸಲುವಾಗಿ ಬರ್ರಿ. ಒಂದು ವರ್ಷ ಈ ಕಾರ್ಯಕ್ರಮ ನಡೆಸಿಕೊಡ್ರಿ ಅಂತ ಹೇಳ್ತಾ ಯಥಾಮತಿ ಪ್ರಕಾರವಾಗಿ ಪರಮಾತ್ಮನ ಪಾದಕ ನನ್ನ ದೀರ್ಘ ದಂಡಕ ನಮಸ್ಕಾರ ಸಲ್ಲುತ್ತಾ ನನ್ನ ಕೀರ್ತನ ವಿರಾಮ ಕೊಡ್ತೀವಿ.